ಸೀಟ್ ಹೈಟ್ ಇತ್ತು, ಕಿಟಕಿ ಚೆನ್ನಾಗಿ ನೋಡೋನು. ಇವಾಗ ಕಿಟಕಿ ನೋಡಕ್ ಆಗ್ತಿಲ್ವಲ್ಲ ಅಂತ ಅವ್ನಿಗೆ ಟೆನ್ಷನ್ ಆಗ್ಬಿಟ್ಟು ಊರ ಮೇಲೆ ಹತ್ಬಿಟ್ಟು ಕಿಟಕಿ ನೋಡಕ್ ಹೋಯ್ತವ್ನೆ. ಅವ್ನು ಬೇರೆ ಇವಾಗ ದೊಡ್ಡವನಾಗಲ್ಲ, ತೂಕವ್ರೆ ಅಂತ ಬಡ್ಕೈತವ್ನು ಅವನು ಪೂರ್ವಿ. ಮೊಸರಲ್ಲಿ ನೋಡಿ ವಿವಿಧ ರೀತಿ ಬೇರೆ ಬೇರೆದೆಲ್ಲ ಡಿಶಸ್ನ ಮಾಡ್ಬೋದು. ಸೋರೆಕಾಯಿ ಮೊಸರು ಸಾರು ಮಾಡ್ಬೋದು, ಮತ್ತು ಮಜ್ಜಿಗೆ ಸಾಂಬಾರು ಅಂತ ಹೇಳಿ, ಅಂದರೆ ಮಜ್ಜಿಗೆ ಮೊಸರು ಸಾಂಬಾರು ಅಂತ ಬರುತ್ತೆ. ಅಂದರೆ ಅದನ್ನು ನಾವು ಮೊಸರು ಯಾಕೆ ಮಾಡೋದು ಇವಾಗ, ಮೊದಲೆಲ್ಲ ಮಜ್ಜಿಗೆ ಯಾಕೆ ಮಾಡ್ತಾಯಿದ್ದು. ಮೊಸರು ಒಗ್ಗರಣೆಗೆ ಹಾಕಿದ್ದೀನಿ. ಆ್ಯಕ್ಚುಲಿ ಕಲ್ಲು ಸಕ್ಕರೆ ಸಿಕ್ಕಿದ್ದು ನಮಗೆ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ. ಸೊ ಇದನ್ನು ಏನಕ್ಕೆ ಯೂಸ್ ಮಾಡೋದು ಅಂತ ಗೊತ್ತಿಲ್ಲದೆ ಹಂಗೆ ಇಟ್ಟಿದೆ. ಜಾಸ್ತಿ ಸಿಕ್ತು ನಮಗೆ ಪ್ರಸಾದ ರೂಪದಲ್ಲಿ. ಸೊ ಅದಕ್ಕೆ ನಾನು ಹೆಂಗೂ ಇವಾಗ ರಸನೆ ಮಾಡ್ತಾಯಿದ್ದೆ, ಹಲಸಿನ ಹಣ್ಣು ಮತ್ತು ಇದೆಲ್ಲ ಹಾಕಿ. ಸೊ ಅದಕ್ಕೋಸ್ಕರ ಇದಕ್ಕೆ ಹಾಕಿದರೆ ಇನ್ನು ಬೆಟರ್ ಬಿಡು, ಸ್ವೀಟು ಆಗುತ್ತೆ ಇದು. ಸೊ ಅದಕ್ಕೋಸ್ಕರ ಇದನ್ನು ಮಿಕ್ಸ್ ಮಾಡಿರ್ತೀನಿ. ನನಗೆ ಏನಕ್ಕೆ ಹಾಕಿ ತಿನ್ಬೇಕಂತಲೇ ಗೊತ್ತಾಗ್ತಿರಲಿಲ್ಲ. ಪ್ರಸಾದ ರೂಪದಲ್ಲಿ ಎಲ್ಲ ಸಿಕ್ಕಿರೋದು ನೋಡಿ. ಇದನ್ನೆಲ್ಲ ಒಣ ಖರ್ಜೂರ, ದ್ರಾಕ್ಷಿ, ಗೋಡಂಬಿ ಎಲ್ಲನೂ ಹಾಕಿದ್ದಾರೆ. ಸೊ ಅದಕ್ಕೆ ಇದನ್ನು ತಿನ್ನೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹಾಕ್ತಾಯಿದ್ದೀನಿ. ಮೊಸರು ಒಗ್ಗರಣೆಗೆ ಎಲ್ಲ ಹಾಕಿದ್ದಾಯಿತು. ಸ್ವಲ್ಪ ಅರಿಶಿನ ಪುಡಿ ಆ್ಯಡ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಅರಿಶಿನ ಪುಡಿ ಆ್ಯಡ್ ಮಾಡಿರೋವಂಥದ್ದು. ಸೊ ಬೆಳ್ಳುಳ್ಳಿ, ಈರುಳ್ಳಿ ಅಷ್ಟೇ ಒಗ್ಗರಣೆಗೆ ಹಾಕೋದು. ಅದ್ರ ಜೊತೆಗೆ ಒಣಮೆಣ್ಸಿಕಾಯಿ ಹಾಕೊಳ್ತೀನಿ. ಸೊ ಹಸಿಮೆಣ್ಸಿಕಾಯಿ ಹಾಕೊಳ್ಳೋರು ಇರ್ತಾರೆ, ಬಟ್ ಅದು ಟೇಸ್ಟ್ ಬೇರೆ ಇರುತ್ತೆ. ಒಣಮೆಣ್ಸಿಕಾಯಿ ಹಾಕಿದ್ರೆ ಅದು ಬೇರೆ ಟೇಸ್ಟ್ ಇರುತ್ತೆ. ಸೊ ಆಲ್ಮೋಸ್ಟ್ ಗ್ಯಾಸ್ಟ್ರಿಕ್ ಇರೋರು ಹಸಿಮೆಣ್ಸಿಕಾಯಿ ಯೂಸ್ ಮಾಡೋಲ್ಲ. ಸೊ ಅಂಥವ್ರು ಒಣಮೆಣ್ಸಿಕಾಯಿ ಹಾಕೋಬೋದು. ಸೊ ಮೊಸರನ್ನ ಆ್ಯಡ್ ಮಾಡಿಬಿಡ್ತೀನಿ. ಸೊ ಇವಾಗ ಮೊಸರನ್ನೆಲ್ಲ ಮಿಕ್ಸಪ್ ಮಾಡೋಣ. ಮೊಸರು ಒಗ್ಗರಣೆ ಸ್ಮೆಲ್ಲಿಗೆ ಸಕ್ಕತ್ತಾಗಿರುತ್ತೆ, ತಿನ್ನೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಮೊಸರಲ್ಲಿ ನೋಡಿ ವಿವಿಧ ರೀತಿ ಬೇರೆ ಬೇರೆದೆಲ್ಲ ಡಿಶಸ್ನ ಮಾಡ್ಬೋದು. ಸೋರೆಕಾಯಿ ಮೊಸರು ಸಾರು ಮಾಡ್ಬೋದು, ಮತ್ತು ಮಜ್ಜಿಗೆ ಸಾಂಬಾರು ಅಂತ ಹೇಳಿ, ಅಂದರೆ ಮಜ್ಜಿಗೆ ಮೊಸರು ಸಾಂಬಾರು ಅಂತ ಬರುತ್ತೆ. ಅಂದರೆ ಅದನ್ನು ನಾವು ಮೊಸರು ಯಾಕೆ ಮಾಡೋದು ಇವಾಗ, ಮೊದಲೆಲ್ಲ ಮಜ್ಜಿಗೆ ಯಾಕೆ ಮಾಡ್ತಾಯಿದ್ದು. ಎಣ್ಣೆ ಸೊಪ್ಪು ಹಾಕ್ಬಿಟ್ಟು ಮಾಡ್ತಾರೆ. ಸೊ ಅದೊಂಥರ ಸಾಂಬಾರು, ಅದೊಂಥರ ಟೇಸ್ಟು. ಸೊ ಒಂದೊಂದಕ್ಕೆ ಒಂದೊಂದು ಥರ ಯೂಸ್ ಮಾಡಿ ನಾವು ಮೊಸರನ್ನ ಬಳಸ್ಬೋದು. ಬಟ್ ಒಲೆ ಮೇಲೆ ಇಟ್ಟು ಬೇಯಿಸೋವಂಥ ಸಾಂಬಾರು ನಾನು ಯಾವುದೂ ಮಾಡಿಲ್ಲ ಮೊಸರುದು, ಯಾಕಂದ್ರೆ ನಂಗೆ ಆ ಥರ ಇಷ್ಟ ಇಲ್ಲ. ಸೊ ಒಂದೊಂದು ಸೈಡಲ್ಲಿ ಮಾಡ್ತಾರೆ ಮಜ್ಜಿಗೆ ಸಾಂಬಾರು ಅಂತ ಮಾಡ್ತಾರೆ, ಅದನ್ನು ಒಲೆ ಮೇಲೆ ಇಟ್ಟು ಒಗ್ಗರಣೆ ಹಾಕಿ ಬೇಯಿಸ್ತಾರೆ. ಸೊ ನಂಗೆ ಅದು ಇಷ್ಟ ಇಲ್ಲಪ್ಪ ಬೇಯಿಸಿ ತಿನ್ನೋದು. ಮೊಸರನ್ನ ಹಸಿಯಾಗೆ ತಿನ್ನಬೇಕು. ಅದರಲ್ಲಿರೋ ಅಂಥ ಇದೆಲ್ಲ ಹೊರಟೋಗುತ್ತೆ, ನಮ್ಮ ಬಾಡಿಗೆ ಏನು ಸಿಗಬೇಕು ಅದು ಸಿಗಲ್ಲ. ಸೊ ಇವಾಗ ಮೊಸರು ಹೊಸಳೆ ಅನ್ನಲ್ಲ, ಆ್ಯಕ್ಚುಲಿ ಮೊಸರು ಒಗ್ಗರಣೆ ಅಂತ ಹೇಳ್ತಾರೆ. ಸೊ ಒಗ್ಗರಣೆ ರೆಡಿ ಇದೆ. ಇವಾಗ ಅನ್ನ ಮೊಸರು ಪ್ಯಾಕಿಂಗ್ ಮುಗೀತು. ಇನ್ನೊಂದು ಸ್ವಲ್ಪ ಇದನ್ನು ಮಾಡ್ತೇನೆ, ಹಲಸಿನ ಹಣ್ಣು. ಸೊ ಅದೊಂದು ಸ್ವಲ್ಪ ತೊಗೊಂಡು ಹೋಗಬೇಕು ರಸಾಯನ. ಹಾಂ, ಗುಂಡು ಕರ್ಕಬ. ಸೊ 3ನೇ ದಿನದ ಸ್ಟಾಲು, ಲಾಸ್ಟ್ ಡೇ ಸ್ಟಾಲ್ ಅಂತ ಹೇಳ್ಬೋದು ಆರ್ ಆರ್ ನಗರ. ಸೊ ಟೈಮ್ ಆಗೇ ಹೋಯ್ತು, ಹೋಗಿ ಎದ್ದು ತಿಂಡಿ ಮಾಡ ಅಂದರೂ ನೋಡಿ ಇನ್ನೂ 1:30 ಅದು ಏನೂ ತಿಂದು ಇಲ್ಲ. ಅಯ್ಯಪ್ಪ ಆಯಿತು, ಹೋಗೋಣ ನಡಿ ಎಡಿಕಿಳಿ. ಅವನು ಕಿಟಕಿ ಕಾಣಿಸ್ತಾ ಇಲ್ಲ ಅಂತ ನೋಡಕ್ ಹೋಗೋಣ ಕಣ, ಹೈಟ್ ಕಮ್ಮಿ ಆಗ್ಬಿಟ್ಟೈತೆ. ಅವನು ಕಿಟಕಿ ನೋಡಕ್ ಬರ್ತಾವನೆ, ಕಿಟಕಿ ಸೀಟ್ ಇಲ್ದಿರೋದಕ್ಕೆ ಕಷ್ಟ ಆಯ್ತಾಯ್ತು ಅವ್ನಿಗೆ ಪೂರ್ವಿಗೆ. ಇವಾಗ ಆ್ಯಕ್ಚುಲಿ ಗುಂಡ ಅವಾಗ ಸೀಟ್ ಹೈಟ್ ಇತ್ತು, ಕಿಟಕಿ ಚೆನ್ನಾಗಿ ನೋಡೋನು. ಇವಾಗ ಕಿಟಕಿ ನೋಡಕ್ ಆಗ್ತಿಲ್ವಲ್ಲ ಅಂತ ಅವ್ನಿಗೆ ಟೆನ್ಷನ್ ಆಗ್ಬಿಟ್ಟು ಊರ ಮೇಲೆ ಹತ್ಬಿಟ್ಟು ಕಿಟಕಿ ನೋಡಕ್ ಹೋಯ್ತವ್ನೆ. ಅವ್ನು ಬೇರೆ ಇವಾಗ ದೊಡ್ಡವನಾಗಲ್ಲ, ತೂಕವ್ರೆ ಅಂತ ಬಡ್ಕೈತವ್ನು ಅವನು ಪೂರ್ವಿ. ಅಲ್ಲಾರು ಸ್ವಲ್ಪ ಹೈಟ್ ಐತೆ, ಕಿಟಕಿ ಕಾಣಿಸುತ್ತೆ ಅಂತ ಹೋಗೋನು ಅಲ್ಲಿಗೆ ಕಳ್ಳ. ಗುಂಡೂರಾಜ್ ಅವರು ಡ್ರೈವಿಂಗ್ ಮಾಡ್ತಾ ಇದ್ದಾರೆ ಇವತ್ತು. ಗುಂಡೂರಾಜ್ ಹೆಂಗೆ ಓಡಿಸೋದು ಗಾಡಿ ಒಂಚೂರು ಹೇಳ್ಕೊಡಿ ನಮಗೂ. ಓಡಿಸಿ ಹೆಂಗೆ ಓಡಿಸಿ. ಹಲೋ ಮಿಸ್ಟರ್, ಓಡಿಸಿ. ಗುಂಡೂರಾಜ್ ಅವರೇ ಹೆಂಗೆ ಓಡಿಸ್ತೀರ ಗಾಡಿನ? ಗುಂಡೂರಾಜ್ಗೆ ಭಯ ಆಯ್ತೈತೆ, ಸೌಂಡ್ ಆಯ್ತಲ್ಲ ಯಾವುದೋ ಬೈಕ್ದು, ಎದಕ್ಕೆ ಹೇಳ್ತಾನೆ ಕಳ್ಳ.
ಗುಂಡುರಾಜೋವರೇ ಗುಂಡುರಾಜೋವರೇ ಏನು ಸಮಾಚಾರ? ಡ್ರೈವಿಂಗ್ ಸೀಟಾಗಿ ಕೂತ್ಕೊಂಡ್ಬಿಟ್ಟಿದ್ದೀರಾ, ಯಾಕೆ? ಡ್ರೈವ್ ಮಾಡಬೇಕಾ? ಡ್ರೈವ್ ಮಾಡ್ತೀರಪ್ಪ. ಥ್ಯಾಂಕ್ಸ್ ಕೊಡು ಒಂದು. ಹ್ಞೂ ಥ್ಯಾಂಕ್ ಯು ಥ್ಯಾಂಕ್ಸ್ ಕೊಡು. ಥ್ಯಾಂಕ್ಸ್ ಕೊಡು ಒಂದು. ಈ ಕಾಲು ಕೊಡು ಅಪ್ಪ. ಥ್ಯಾಂಕ್ಸ್ ಕೊಡು ಗುಂಡಮ್ಮ. ಗುಂಡುರಾಜ್ ಕಾಲು ಎಷ್ಟು ದಪ್ಪ ಉದ್ಕೊಂಡಿದೆ. ಸ್ಟಾಲಲ್ಲಿ 3 ದಿನ ಸ್ಟಾಲಲ್ಲಿ, ಹಾಗಾಗಿ ಬೆಳಗ್ಗೆ ಸಾಯಂಕಾಲ ಗಂಟೆ ಕೂತ್ಕೊಳ್ಳೋದಾಯಿತು. ಈಗ ಗಿಣ್ಣ ಹತ್ರ ತುಂಬ ಊತ ಬರುತ್ತೆ, ತುಂಬ ದಪ್ಪ ಆಗಿಬಿಡುತ್ತೆ ಕಾಲು. ಸೊ ಆ್ಯಕ್ಚುಲಿ ಪೂರ್ತಿ ಕಾಲು ಇಲ್ಲಿಂದನೇ ಊತ ಬಂದ್ಬಿಡುತ್ತೆ, ವೆಯ್ಟ್ ಜಾಸ್ತಿ ಆಗಿಬಿಡುತ್ತೆ ಕಾಲು. ಏನಪ್ಪ?